ಹಲೋ, ಎಲ್ಲರಿಗೂ ನಮಸ್ಕಾರ. ಶಶಿ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಇವತ್ತು ದಿನಚರಿ ಏನಪ್ಪ ಅಂದ್ರೆ ಬೇಸರದ ಸಂಗತಿನೇ ಹೋದೈತಿ ಇವತ್ತು. ಮತ್ತು ಹಂಗೆ ನಾವು ಹೇಳಿ ಕೇಳಿ ರೈತ ಅಂದ್ರೆ ಮತ್ತು ದಿನ ಕೆಲಸ ಮಾಡಿ ಅವಾಗ ಅದ್ರದ್ದು ಏನು ಬೇಸರ ಇರ್ತೈತಿಲ್ಲ ಅದೆಲ್ಲ ಹೋಗೇ ಬಿಡ್ತೈತಿ. ಯಾಕಪ್ಪ ಅಂದ್ರೆ ನಮ್ಮ ಮನೆ ಇಂತಕ್ಕೆ ಒಂದು ಗುಬ್ಬಿ ಮರಿ ಸತ್ತಿತ್ತು. ಅದನ್ನು ನಮ್ಮ ದ್ರಾಕ್ಷಿ ಗಿಡದ ಬಡ್ಡಿಗೆ ಐತ್ಲೆ ಮಣ್ಣು ಮಾಡಿಬಿಟ್ಟಿನಿ. ಮತ್ತು ಹಂಗೆ ಅದಕ್ಕೆ ಹೂ ಅದು ತಂದು ಹಾಕಿ ಅದಕ್ಕೆ ನಮಸ್ಕರಿಸಿ ಅದ್ರದ್ದು ಒಂದು ಕ್ಷಣವನ್ನು ನಿಮ್ಮ ಜೋಡಿ ಹಂಚ್ಕೊಂಡು ಇದು ಗುಬ್ಬಿ ಮರಿಯಿಂದ ಒಂದು ಕವನ ಹೇಳ್ಬೇಕತ್ತ ಆಸೆಗೈತಿ. ಹೇಳ್ತನು, ಅದು ಗೂಗಲ್ದಂತ ತೆಗೆದು ಹೇಳತ್ತನು. ಒಳ್ಳೆಯ ಮನಸ್ಸಿನಿಂದ ಯೋಚಿಸಿದರೆ ಕೆಟ್ಟವರಲ್ಲೂ ಒಳ್ಳೆಯತನವನ್ನು ಕಾಣಬಹುದತ್ತ. ಆದ್ರೆ ಕೆಟ್ಟ ಮನಸ್ಸಿಂದ ಯೋಚಿಸಿದ್ರೆ ಒಳ್ಳೆಯವರಲ್ಲೂ ಕೆಟ್ಟದ್ದೇ ಕಾಣಬಹುದು. ಓಹೋ, ಸೂಪರ್ ಐತಿ. ಹಂಗೆ ನಮ್ಮಲ್ಲಿ ಆಳುವಟ ಬಿಟ್ಟು ಬರೋದಿತ್ತು, ಬೆಳಿಗ್ಗೆ ತಂದಿದ್ದೀನಿ. ಅವ್ರನ್ನ ಹೋಗಿ ಬಿಟ್ಟು ಬರೋಣಂತ. ಓಕೆ ಬಾಯ್, ಬಿಟ್ಟು ಬರ್ಕೊಂಡು ಹೋಗಿ. ಬರೋಣ. ಮಧ್ಯಾಹ್ನದ ಸಮಯ ಕರೆಂಟ್ ಇದ್ದು ನೀರು ಹಾಸ್ಬೇಕಂತ ಕಬ್ಬಿಗೆ ನೀರು ಹಾಸ್ಬೇಕಂತ ಮಾಡಿದ್ದೆವು. ಆದರೆ ಒಂದು ಮಿಸ್ಟೇಕ್ ಮಾಡಿದ್ನಿ ನಾನು. ಒಂದು ಹಳಿ ಕಬ್ಬದ ಒಂದು ಇವತ್ತು ಹೊಸ ಕಬ್ಬದ, ಅದು ಒಂದು ವಾರದ್ದು. ಅದರ ಚೇಂಬರ್ ಉಚ್ಚ ಬಾಪ ಅಂದಾರು. ನಾ ಏನು ಮಾಡಿಬಿಟ್ಟನು, ಹಳಿ ಪಡೆದ ಚೇಂಬರ್ ಉಚ್ಚಿ ಬಂದನು. ಅದನ್ನು ಹೋಗಿ ನಾವು ಹಳಿ ಪಡೆದ ಚೇಂಬರ್ ಬಿಗಿದು ಹೊಸ ಪಡೆದ ಚೇಂಬರ್ ಉಚ್ಚಿ ಬರೋನು. ನಡ್ರಿ ಹೋಗೋಣ. ಇದು ಹಳಿ ಕಬ್ಬಿದ. ಮನೆಗೂ ಬಂದೆವು, ಚೇಂಬರ್ ಉಚ್ಚಿದೆವು, ಚೇಂಬರ್ ಪ್ಯಾಕ್ ಮಾಡಿದ್ದು ನೋಡಿದ. ಇದು ಹಳಿ ಕಬ್ಬಿಂದು, ಇದು ಹೊಸ ಕಬ್ಬು ನೋಡ್ರಿ. ಇದು ಹೊಸ ಕಬ್ಬಿನಂತ ಚೇಂಬರ ಉಚ್ಚಿದೆವು. ಉಚ್ಚಿ ಮತ್ತೆ ವಾಪಸ್ ನಡೆದೆವು ನಮ್ಮ ಮನೆ ಕಡೆಗೆ. ಹೋಗೋಣ ಬನ್ನಿ. ಹಾಗೆ ಸಂಜೆ ಆಯಿತು. ಮತ್ತೆ ನಮ್ಮ ನಡಿ ದ್ರಾಕ್ಷಿಗೆ ಔಷಧ ಹೊಡೆದು ನಡ್ರಿ ಹೋಗೋಣ. ದ್ರಾಕ್ಷಿ ಔಷಧ ಹೊಡೆದ್ಬಿಟ್ಟು ಕಪ್ ಚಹಾ ಕುಡಿದು ದಿನಚರಿನ ಮುಗಿಸೋಣ. ಬಾಯ್. ಹೊಸ ಸಿಕ್ಕೊಂಡಿದೆ, ತೂತ್ ಬಂದಾಗಿದೆ. ಅವಾಗ ಹಿಂಗೆ ಚೆಕ್ ಮಾಡ್ತಾ ಇರಬೇಕು.